ಸೊ ಫ್ರೆಂಡ್ಸ್, ನಾನು ಏನಕ್ಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಏನು ಅಂದರೆ, ನಮ್ಮ ಮನೇಲಿ ನಮ್ಮ ಯಜಮಾನ್ರು ಒಬ್ಬರೇ ಕೆಲ್ಸಕ್ಕೆ ಹೋಗೋದು. ನಾನು ಕೆಲ್ಸಕ್ಕೆ ಹೋಗಲ್ಲ. ನಾನು ಯಾಕೆ ಕೆಲ್ಸಕ್ಕೆ ಹೋಗಲ್ಲ? ನನಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಏನಂದರೆ, ನನಗೆ ವೆರಿಕೋಸ್ ವೇನ್ಸ್ ಅಂತ ಪ್ರಾಬ್ಲಮ್ ಇದೆ ಕಾಲಲ್ಲಿ. ಅಂದರೆ ನನಗೆ ಒಂದು ಕಾಲು ದಪ್ಪ, ಒಂದು ಕಾಲು ಸಣ್ಣ. ಆವಾಗ ಅಂಕಲ್ ಕೇಳಿದ್ರು, ಈ ಥರ ನಿಮ್ಮ ಪ್ರಾಬ್ಲಮ್ ಇದೆಯಾ ಅಂತ. ಹೌದು ಅಂತ ಹೇಳಿ. ಸೊ ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾವಿನಿ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಕಂಟೆಂಟ್ ಏನಂತ ಹೇಳೋಕ್ಕೂ ಮುಂಚೆ ನಾನು ನಿಮಗೆಲ್ಲ ಒಂದು ಖುಷಿಯಾಗಿರೋ ವಿಷಯ ನಾನು ಶೇರ್ ಮಾಡಬೇಕು ಅಂತ ಇದ್ದೀನಿ. ಸೊ ಅದು ಏನಂದರೆ, ಇವತ್ತು ನಮ್ಮ ಮನೆಗೆ ಫ್ರೀಯಾಗಿ ರಾಘವೇಂದ್ರ ಸ್ವಾಮಿ ಫೋಟೋ ಬಂದು ತಲುಪಿದೆ. ಅದು ಯಾರಿಂದ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಶ್ರುತಿ ರೆಡ್ಡಿ ಅಂತ ಅವರು ರಾಘವೇಂದ್ರ ಸ್ವಾಮಿ ಭಕ್ತರು. ಸೊ ದಟ್ ಅವರು ರೀಲ್ಸ್ ಬಿಟ್ಟಿದ್ರು, ಈ ಥರ ಫೋಟೋಸ್ ಅವರು ಸೇವೆ ಮಾಡ್ತಿದ್ದಾರೆ. ಎಲ್ಲರಿಗೂ ಫೋಟೋಸ್ ಕಳಿಸಿದ್ರು, ಅವರು ಸೇವೆ ಮಾಡ್ತಾಯಿದ್ದಾರೆ. ನಾನು ಅವರಿಗೆ ಕಮೆಂಟ್ ಮಾಡಿದೆ, ಅಮ್ಮ ನನಗೂ ಕಳಿಸ್ಕೊಡಿ ಅಂತ. ಸೊ ದಟ್ ಅವರು ನನಗೆ ಅಡ್ರೆಸ್ ಕಳಿಸ್ಕೊಡಿ ಅಂತ ಮೆಸೇಜ್ ಮಾಡಿದರು. ನಾನು ಅವ್ರಿಗೆ ಅಡ್ರೆಸ್ ಕಳಿಸ್ಕೊಟ್ಟೆ. ನಾನು ಇದನ್ನು ಫ್ರಾಡ್ ಅಂತ ಅಂದ್ಕೊಂಡಿದ್ದೆ, ಬರೋದೇ ಇಲ್ಲ ನನಗದು. ಅದು ಸುಮ್ಮನೆ ಫ್ರಾಡ್ ಏನೋ ಅವರು ಅಂತ ಅಂದ್ಕೊಂಡಿದ್ದೆ. ತುಂಬ ದಿವಸನೇ ಆಗಿತ್ತು ನಾನು ಮೆಸೇಜ್ ಮಾಡಿ. ಆದರೆ 15 ಡೇಸ್ ಆದಮೇಲೆ ನನಗೆ ನಮ್ಮ ಮನೆ ದೇವ್ರ ವಾರದ ದಿವಸ ರಾಘವೇಂದ್ರ ಸ್ವಾಮಿ ಫೋಟೋ ಮನೆಗೆ ಬಂದೈತೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ನನಗೆ ಆ ವಿಡಿಯೋ ನೋಡಿದ ತಕ್ಷಣ, ಅಂದರೆ ಅದು ಅನ್ಬಾಕ್ಸು ಮೀಶೋದಿಂದ ಕೊರಿಯರ್ ಬಂದಿದೆ ಅಂತ ಕಾಲ್ ಮಾಡಿದ್ರು. ನನಗೆ ಯಾರಂತಲೇ ಗೊತ್ತಿಲ್ಲ. ನಾನು ಏನು ಬುಕ್ ಮಾಡಿಲ್ಲ, ನಮ್ಮ ಯಜಮಾನ್ರು ಏನು ಬುಕ್ ಮಾಡಿಲ್ಲ. ಅಮೌಂಟ್ ಪೇ ಆಗಿದೆಯಾ ಅಂತ ಕೇಳಿದ್ರೆ, ಹೌದು ಪೇ ಆಗಿದೆ ಅಂತ ಹೇಳಿದ್ರು. ಸರಿ ಬನ್ನಿ ಆಯಿತು ಅಂತ ಹೇಳಿದ್ರಿ. ನಮ್ಮ ಯಜಮಾನ್ರು ಹೋಗಿಸ್ಕೊಂಡ್ರು. ಆಮೇಲೆ ನಮ್ಮ ಯಜಮಾನ್ರು ಅನ್ಬಾಕ್ಸಿಂಗ್ ಅದು ಬಾಕ್ಸ್ ಬಿಚ್ಚಿ ನೋಡಾದ್ಮೇಲೆ ಗೊತ್ತಾಯಿತು ಅದು ರಾಘವೇಂದ್ರ ಸ್ವಾಮಿ ಫೋಟೋ. ಸೊ ನಾನು ಇನ್ಸ್ಟಾಗ್ರಾಮ್ ಅವರು ಶ್ರುತಿ ರೆಡ್ಡಿ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ನಮ್ಮ ಮನೆ ವಾರದ ದಿವಸ ರಾಘವೇಂದ್ರ ಸ್ವಾಮಿ ಫೋಟೋ ಬಂದು ತಲುಪೈತೆ. ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇತ್ತೀಚೆಗೆ ನನ್ನ ಚಾನಲಲ್ಲಿ ಏನಾಗಿದೆ ಅಂದರೆ, ಒನ್ ನಂಬರ್ ಆಫ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರೆ ಹಾಗೆ 1 ನಂಬರ್ ಆಫ್ ಸಬ್ಸ್ಕ್ರೈಬರ್ಸ್ ಕಮ್ಮಿ ಆಗ್ತಾಯಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಸಬ್ಸ್ಕ್ರೈಬ್ ಮಾಡ್ತಾರೆ, ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ನನಗೆ ತುಂಬ ಬೇಜಾರಾಗುತ್ತೆ. ಅಂದರೆ 1 ನಂಬರ್ ಆಫ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರು ಅಂತ ಖುಷಿ ಪಡೋ ಅಷ್ಟೊತ್ತಿಗೆ 1 ನಂಬರ್ ಆಫ್ ಸಬ್ಸ್ಕ್ರೈಬರ್ಸ್ ಹಂಗೆ ಡೌನ್ ಆಗಿಬಿಟ್ಟಿರ್ತಾರೆ. ಏನಕ್ಕಂತ ಗೊತ್ತಾಗ್ತಾಯಿಲ್ಲ. ಪ್ಲೀಸ್ ಈ ಥರ ಮಾಡೋಕ್ಕೆ ಹೋಗ್ಬೇಡಿ, ಬೇಜಾರಾಗುತ್ತೆ. ಆ್ಯಂಡ್ ಈ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಫುಲ್ ಕಂಟಿನ್ಯೂ ಆಗಿ ವಾಚ್ ಮಾಡಿ. ಯಾಕಂದರೆ ನಾನು ಎಷ್ಟಿದೆಯೋ ಅಷ್ಟೇ ಹೇಳಿ ಮುಗಿಸ್ಬಿಡ್ತೀನಿ. ತುಂಬ ಎಳೆಯೋಕ್ಕೂ ಹೋಗಲ್ಲ. ನನ್ನ ಪ್ರಾಬ್ಲಮ್ ಏನಿದೆ ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ದಟ್ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ವಾಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂದರೆ ಇವತ್ತಿನ ಕಂಟೆಂಟ್ ಏನಂತ ಅಂದರೆ, ನಾನು ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಕಂಟೆಂಟು. ಏನಕ್ಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಅನ್ನೋದೇ ಕ್ವೆಶ್ಚನ್ ಮಾರ್ಕ್ ಇವಾಗ ಎಲ್ಲರಿಗೂ. ಎಲ್ಲರೂ ತುಂಬಾ ಬೈತಾ ಇದ್ದಾರೆ, ನೀನು ಬ್ಲಾಗ್ಸ್ ಮಾಡಬೇಡ, ನೀನು ಬಾಣ್ತಿ ಹೆಂಗಿರಬೇಕು ಹಂಗಿರು. ಎಲ್ಲರೂ ತುಂಬ ರೇಗಿಸ್ತಾನೆ ಇದ್ದರೂ ಕೂಡ ಈ ಥರ ನಾನು ಬ್ಲಾಗ್ಸ್ ಮಾಡೋದಕ್ಕೆಲ್ಲ. ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊತಾ ಇಲ್ಲ. ಯಾಕಂದರೆ ನಾನು ಬೆಳಿಬೇಕು ಅನ್ನೋದು ನನಗಿರಬೇಕು. ಅವ್ರ ಮಾತಿಗೆಲ್ಲ ಅವ್ರು ಬೈಯೋದೆಲ್ಲ ನಾನು ಕೇಳಿಸ್ಕೊಂಡು ಕೂತ್ಕೊಂಡ್ರೆ ನಾನು ಬೆಳೆಯೋಕ್ಕಾಗಲ್ಲ. ನಾನು ಏನಕ್ಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಅನ್ನೋದು ಇವಾಗ ಕಂಟೆಂಟು. ಬನ್ನಿ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನಾನು ಏನಕ್ಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಏನಕ್ಕೆ ಅಂದರೆ, ಫೈನಾನ್ಷಿಯಲಿ ನಮ್ಮ ಮನೇಲಿ ತುಂಬ, ನಮ್ಮ ಯಜಮಾನ್ರು ಒಬ್ಬರೇ ದುಡಿಯೋರಲ್ವ, ಅದಕ್ಕೆ ನಮಗೆ ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಎಲ್ಲರೂ ಸ್ಟಾರ್ಟ್ ಮಾಡಿಲ್ಲ. ಎಲ್ಲರೂ ದುಡ್ಡು ಅರ್ನ್ ಮಾಡ್ತಾರೆ ಯೂಟ್ಯೂಬಿಂದ. ನಾನು ಯಾಕೆ ಅರ್ನ್ ಮಾಡಬಾರ್ದು ಅಂತ ನನಗನ್ನಿಸ್ತು. ಎಲ್ಲೋ ಒಂಥರ ಸಣ್ಣ ಫೀಲ್ ಬಂತು, ಯಾಕೆ ನಾನು ಯೂಟ್ಯೂಬ್ ಮಾಡಬಾರ್ದು, ನಾನು ಯಾಕೆ ಎಲ್ಲ ಥರ ದುಡ್ಡು ಯೂಟ್ಯೂಬಿಂದ ನಾನು ಪಡ್ಕೋಬಾರ್ದು ಅಂತ ಅನ್ನಿಸ್ತು. ಬರೀ ವಿಡಿಯೋ ಮಾಡಿ ದುಡ್ಡು ಪಡ್ಕೊಳೋದ್ರಿಂದ ಏನಿದೆ ಅಂದರೆ, ಅದೇನು ಕಷ್ಟದ ಕೆಲಸ ಅಲ್ವಲ್ಲ. ನಾವೇನು ಮಾಡ್ತೀವೋ ಆ ಜೀವನ ಶೈಲಿನ ನಿಮಗೆ ತೋರಿಸ್ಬೇಕು. ನಿಮಗಿಷ್ಟ ಆದರೆ ವಿಡಿಯೋ ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಕಮೆಂಟ್ ಕೂಡ ಮಾಡ್ತೀರಾ. ಇದರಿಂದ ನಮಗೆ ದುಡ್ಡು ಬರುತ್ತೆ. ಸೊ ಯಾಕೆ ದುಡ್ಡು ಮಾಡಬಾರ್ದು ನಾನು ಯೂಟ್ಯೂಬ್ ಚಾನಲಿಂದ ಅಂತ ಅನ್ನಿಸ್ತು. ಈ ಥರ ಮಾಡೋದ್ರಿಂದ ಯಾರು ತಾನೇ ಇಂಟ್ರೆಸ್ಟ್ ಬರೋಲ್ಲ. ಮುಂಚೆಯಿಂದಲೇ ನನಗೆ ರೀಲ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆ್ಯಕ್ಟಿವ್ ಆಗಿರ್ತೀನಿ ಯಾವಾಗಲೂ ಕೂಡ. ಸೊ ದಟ್ ನಾನು ಯಾಕೆ ಯೂಟ್ಯೂಬ್ ಟ್ರೈ ಮಾಡಬಾರ್ದು ಅಂತ ನನಗೆ ಅನ್ನಿಸ್ತು. ಆದ್ದರಿಂದ ನನ್ನ ಯಜಮಾನ್ರನ್ನ ಕೇಳಿದೆ, ಯೂಟ್ಯೂಬ್ ಮಾಡೋಣ, ಸಪೋರ್ಟ್ ಮಾಡ್ತೀನಿ ಅಂತ. ಅವರು ಕೂಡ ಮಾಡು, ಸಪೋರ್ಟ್ ಮಾಡ್ತೀನಿ, ನೀನೇನೇ ಮಾಡಿದ್ರು ನಾನು ನಿನ್ನ ಬೆನ್ನಿಂದ ನಿಂತೀನಿ ಅಂತ ಹೇಳಿದರು. ಹಾಗೆ ಒಂದು ದಿವಸ ಇನ್ಸ್ಟಾಗ್ರಾಮಲ್ಲಿ ಸ್ಟೋರೀಸ್ ಹಾಕಿದ್ದೆ, ನಾವಿಬ್ಬರು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ನಮಗೆ ಅಂತ. ಫಸ್ಟ್ ನಾನು ಕೇಳಿದೆ.
ಆಮೇಲೆ ಎಲ್ಲರೂ ಎಸ್ ಎಸ್ ಅಂತ ಅಂದರೆ ಪೂಲ್ ಹಾಕಿದ್ದೆ. ಅದರಲ್ಲಿ ಎಲ್ಲರೂ 90% ಜನ ಎಸ್ ಅಂತ ಹಾಕಿದ್ರು, 10% ಜನ ಮಾತ್ರ ನೋ ಅಂತ ಹಾಕಿದ್ರು. 90% ಜಾಸ್ತಿ ಅಲ್ವಾ, 10% ಕಮ್ಮಿ ಅಲ್ವಾ, ಸೊ ದಟ್ ನಾನು 10% ಬಿಟ್ಟಾಕಿ 90% ತೊಗೊಂಡೆ. ಅದರಿಂದ ನೀವೆಲ್ಲ ನನಗೆ ಅದರಲ್ಲಿ ಸಪೋರ್ಟ್ ಮಾಡೋದ್ರಿಂದ ನನ್ನ ಯೂಟ್ಯೂಬ್ ಚಾನಲ್ ಇದು ನನ್ನ ಗಂಡಂದು. ಅಂದರೆ ಇವರು ಮುಂಚೆನೇ ಕ್ರಿಯೇಟ್ ಮಾಡಿದ್ರಿಂದ ನಾನೇನು ಕ್ರಿಯೇಟ್ ಮಾಡೋಕ್ಕೆ ಹೋಗಲಿಲ್ಲ. ಅದನ್ನೇ ನೇಮ್ ಬದಲಾಯಿಸ್ಕೊಂಡು ನನ್ನ ಯೂಟ್ಯೂಬ್ ಚಾನಲ್ ಮಾಡಿಕೊಂಡೆ. ಅಂದರೆ ಇವರೇನು ಅರ್ನ್ ಮಾಡ್ತಾ ಇರಲಿಲ್ಲ, ಸುಮ್ಮನೆ ಚಾನಲ್ ಕ್ರಿಯೇಟ್ ಮಾಡಿಟ್ಟಿದ್ರು. ನಾನು ಅರ್ನ್ ಮಾಡೋಣ ಯೂಟ್ಯೂಬ್ ಚಾನಲಿಂದ, ಏನಕ್ಕೆ ಅರ್ನ್ ಮಾಡಬಾರ್ದು, ಅವ್ರು ಅರ್ನ್ ಮಾಡ್ತಿರ್ಲಿಲ್ವಲ್ಲ. ಅಂದರೆ ಅವನು ಆ ಕಾಲದಲ್ಲಿ ಯಾವುದೋ ಒಂದು ವೀಡಿಯೋ ಹಾಕ್ತಿದ್ದ ಅಷ್ಟೇ, ಆದರೆ ಅದು ಡಿಲೀಟ್ ಮಾಡಿ ಬಿಸಾಕೋನೆ. ಅದರಿಂದ ₹1 ಕೂಡ ಬಂದಿಲ್ಲ. ಯಾಕಂದರೆ ಸಬ್ಸ್ಕ್ರೈಬರ್ಸ್ ಇರಬೇಕು, ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕಲ್ವಾ ಯೂಟ್ಯೂಬ್ ಚಾನಲಿಂದ ಅರ್ನ್ ಮಾಡಬೇಕಂದ್ರೆ. ಸೊ ಚಾನಲ್ ಕ್ರಿಯೇಟ್ ಮಾಡಿಕ್ಕಿದ್ದಷ್ಟೇ ನಾನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಯಾಕೆ ನಮಗೆ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಇತ್ತು ಅಂದರೆ, ನಮ್ಮ ಮನೇಲಿ ನಮ್ಮ ಯಜಮಾನ್ರು ಒಬ್ಬರೇ ಕೆಲ್ಸಕ್ಕೆ ಹೋಗೋದು, ನಾನು ಕೆಲ್ಸಕ್ಕೆ ಹೋಗಲ್ಲ. ನಾನು ಯಾಕೆ ಕೆಲ್ಸಕ್ಕೆ ಹೋಗಲ್ಲ, ನನಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಏನಂದರೆ ನನಗೆ ವೆರಿಕೋಸ್ ವೇನ್ಸ್ ಅಂತ ಪ್ರಾಬ್ಲಮ್ ಇದೆ ಕಾಲಲ್ಲಿ. ಅಂದರೆ ನನಗೆ ಒಂದು ಕಾಲು ದಪ್ಪ, ಒಂದು ಕಾಲು ಸಣ್ಣ. ಇದರಿಂದ ಈ ಪ್ರಾಬ್ಲಮಿಂದ ನನ್ನ ಜೀವನನೇ ಹಾಳಾಗಿ ಹೋಗ್ಬಿಟ್ಟೈತೆ. ನಾನು ಎಲ್ಲೂ ಕೆಲ್ಸಕ್ಕೆ ಹೋಗೋಕ್ಕಾಗ್ತಿಲ್ಲ. ಅಂದರೆ ನಾನು ಒಂದು 6 ಮಂತ್ಸ್ ಬ್ಯಾಂಗ್ಳೂರಲ್ಲಿದ್ದಾಗ ಕೆಲ್ಸಕ್ಕೆ ಹೋಗಿದ್ದೆ ಕೂಡ, ಮದುವೆ ಅದು ವಸ್ತ್ರಲ್ಲಿ 6 ಮಂತ್ಸ್ ಹೋದೆ. ಆಮೇಲೆ ನನ್ನ ಕಾಲು ಪೇಯ್ನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಜಾಸ್ತಿ ಅಲ್ಲಿ ಅಂದರೆ ಜಾಸ್ತಿ ನಿಂತ್ಕೊಳ್ಳೋದೇ ಕೆಲಸ ಆಗಿತ್ತು. ಅದಕ್ಕೆ ನಾನು ಜಾಸ್ತಿ ನಿಂತ್ಕೊಳ್ಳೋಕ್ಕಾಗಲ್ಲ. ಒಂದು 10 ನಿಮಿಷ 1 ಅವರ್ ನಿಂತರೆ ಸಾಕು, ನನಗೆ ಲೆಫ್ಟ್ ಲೆಗ್ ಅದೇ ದಪ್ಪ ಇರೋದು, ಲೆಫ್ಟ್ ಲೆಗ್ಗೆ ಅದು ನೋವು ಬಂದುಬಿಡುತ್ತೆ. ಮಂಡಿ ನೋವು, ಕಾಲು ಪೇನು ಎಲ್ಲ ಬಂದುಬಿಡುತ್ತೆ. ಡಾಕ್ಟರ್ ತೋರಿಸಿ ಆಪ್ರೇಷನ್ ಎಲ್ಲ ಕೂಡ ಆಗಿದೆ ನನಗೆ ಈ ಕಾಲಿಗೆ. ವೆರಿಕೋಸ್ ವೇನ್ಸ್ ಏನಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂದರೆ ನಾನು ಫೋಟೋಸ್ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಪ್ಲೀಸ್ ಗೂಗಲಲ್ಲಿ ಹಾಕಿ ನೋಡಿ ಏನಂತ ಬರುತ್ತೆ. ವೆರಿಕೋಸ್ ವೇನ್ಸ್ ಅಂದರೆ ಕಾಲಲ್ಲೆಲ್ಲ ನರಗಳು ದಪ್ಪ ಇರ್ತವೆ. ಅಂದರೆ ಬ್ಲಡ್ಡೆಲ್ಲ ಕ್ಲಾಟ್ಸ್ ಆಗಿರುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗಲ್ಲ. ನಾನು ಇದಕ್ಕೆ ಅಂತಲೇ ತುಂಬಾ ಸಫರ್ ಮಾಡಿಬಿಟ್ಟಿದ್ದೀವಿ. ನಮ್ಮ ಅಪ್ಪನ ಮನೇಲಿ, ಅಂದರೆ ನಾನು ಚಿಕ್ಕವಳಿದ್ದಾಗಿಂದನೇ ನನಗೆ ವೆರಿಕೋಸ್ ವೇನ್ಸ್ ಅನ್ನೋದು ಬಂದುಬಿಟ್ಟಿದೆ. ಯಾಕಂದರೆ ಅದು ನಮ್ಮಮ್ಮ ಅವ್ರ ಅಮ್ಮಂಗೆ ವೆರಿಕೋಸ್ ವೇನ್ಸ್ ಇತ್ತಂತೆ. ಸೊ ದಟ್ ನನಗೂ ಬಂದ್ಬಿಟ್ಟೈತೆ, ಏನೂ ಮಾಡೋಕ್ಕಾಗಲ್ಲ. ವೆರಿಕೋಸ್ ವೇನ್ಸ್ ಬಂತು ಚಿಕ್ಕವಳಿದ್ದಾಗಲೇ ನನಗೆ. ಆ ಇಲ್ಲಿ ಕಾಲಲ್ಲೆಲ್ಲ ಫುಲ್ಲು ಸುಟ್ಬಿಟ್ಟಿದ್ರು. ಆ ನರ ಎಲ್ಲ ಸುಟ್ಟೋಗ್ಲಿ ಅಂತ ಫುಲ್ಲು ಬೆಂಕಿಯಲ್ಲಿ ಸುಟ್ಬಿಟ್ಟಿದ್ರು ನರಗಳನ್ನೆಲ್ಲ. ಸುಟ್ಬಿಟ್ಟು ಅದು ಏನೂ ವರ್ಕ್ ಆಗಲಿಲ್ಲ. ಆಮೇಲೆ ಹಂಗೆ ನಾನು ಬೆಳೆದೆ. ನನ್ನ ಕಾಲಿಗೇನೂ ಪ್ರಾಬ್ಲಮ್ ಇರಲಿಲ್ಲ. ಆವಾಗ ಚೆನ್ನಾಗಿ ಆಟ ಆಡಿಕೊಂಡು ಎಲ್ಲ ಜಂಪ್ ಎಲ್ಲ ಚೆನ್ನಾಗೇ ಮಾಡ್ತಾಯಿದ್ದೆ ನಾನು. ಆದರೆ ಒಂದು ದಿವಸ ಹಂಗೆ ದೊಡ್ಡವಳಾಗ್ತಾ ನನಗೆ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಹೋಮಿಯೋ ಕೇರಲ್ಲಿ ನಾಟಿ ಔಷಧಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮಪ್ಪ ಕೊಡಿಸ್ತಾಯಿದ್ರು. ಅಂದರೆ ನಾನು ಅವಾಗ ಇನ್ನೂ ಇವಾಗ ಇಷ್ಟುದ್ದ ಇದ್ದೀನಿ, ಆವಾಗ ಇಷ್ಟುದ್ದ ಇದ್ದೆ. ಹೋಮಿಯೋ ಕೇರ್ ತೊಗೊತಾ ಇದ್ದೆ. ಹೋಮಿಯೋ ಕೇರ್ ತೊಗೊಂಡ್ರೆ ಅದರಲ್ಲೂ ಏನು ಯೂಸ್ ಆಗಲಿಲ್ಲ. ಆಮೇಲೆ ಹೋಗ್ತಾ ಕಾಲು ತುಂಬಾ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಏನು ಮಾಡೋದಂತ ಗೊತ್ತಾಗಲಿಲ್ಲ. ನಮ್ಮಪ್ಪನೂ ಫುಲ್ ಟೆನ್ಷನ್ ಆಗಿದ್ದು. ಫುಲ್ ಎಲ್ಲ ಹಾಸ್ಪಿಟ್ಲಿಗೂ ತಿರುಗಿದ್ದೀವಿ ನಾವು ಈ ವೆರಿಕೋಸ್ ವೇನ್ಸಿಂದ. ಅಂದರೆ ನಾನೊಂದು ಚಪ್ಪಲಿ ತೊಗೊಬೇಕಂದ್ರೂ ನನಗೆ ಫುಲ್ ಶೈ ಆಗುತ್ತೆ. ಯಾಕಂದರೆ ಅಲ್ಲಿ ಚಪ್ಪಲಿ ತೋರಿಸ್ತಾ ಇರ್ತಾರೆ, ನನಗೆ ಆ ಚಪ್ಪಲಿ ಹಾಕೋಬೇಕು, ಈ ಚಪ್ಪಲಿ ಹಾಕ್ಕೋಬೇಕಂತ ಅನಿಸುತ್ತೆ. ನನಗೆ ಬಲಗಾಲಿಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಚಪ್ಪಲಿ, ಅಷ್ಟೇ ಎಡಗಾಲಿಗೆ ಡೆಡ್ ಆಪೋಸಿಟಾಗಿ ಕೆಟ್ಟದಾಗಿ ಕಾಣಿಸುತ್ತೆ. ಯಾಕಂದರೆ ಒಂದು ಕಾಲಿಗೆ ಒಂಥರ ಚಪ್ಪಲಿ ತೊಗೊಬೇಕು, ಒಂದು ಕಾಲಿಗೆ ಒಂದು ಸೈಜ್ ಚಪ್ಪಲಿ ತೊಗೊಬೇಕು, ಇನ್ನೊಂದು ಕಾಲಿಗೆ ಇನ್ನೊಂದು ಸೈಜ್ ಚಪ್ಪಲಿ ತೊಗೋಬೇಕು. ನೋಡಿ ನನ್ನ ಪರಿಸ್ಥಿತಿ ಹೆಂಗಿದೆ. ಅಲ್ಲಿ ಚಪ್ಪಲಿ ಅಂಗಡಿಗೆ ಹೋದಾಗ ಎಂತೆಂಥ ವೆರೈಟೀಸ್ ಚಪ್ಪಲಿ ಸಿಗ್ತವೆ. ಅದು ನಾನು ತೊಗೊಳ್ಳೋದು ನಾರ್ಮಲ್ ಸ್ಲಿಪ್ಪರ್ಸು. ಯಾಕಂದರೆ ನನ್ನ ಕಾಲು ಹಿಂಗೆ, ಒಂದು ದಪ್ಪ ಒಂದು ಸಣ್ಣ. ಹೀಲ್ಸ್ ಹಾಕೋಬೇಕಂತ ನನಗೆ ಎಷ್ಟು ಆಸೆ ಇದ್ರೂ ನಾನು ಅದನ್ನು ಪೂರೈಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ನಾನು ಚಪ್ಪಲಿ ತೊಗೋಬೇಕಂದ್ರೆ ಆ ಥರ ಹೀಲ್ಸ್ ಎಲ್ಲ ಚಪ್ಪಲಿ ತೊಗೋಬೇಕಂದ್ರೆ ಆರ್ಡ್ರನ್ನೇ ಕೊಡಬೇಕು ಅವ್ರಿಗೆ, ಚಪ್ಪಲಿ ಅಂಗಡಿಯವ್ರಿಗೆ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಬೇಕು. ಅದೆಲ್ಲ ರಿಸ್ಕ್ ಕೆಲಸ. ಮೊನ್ನೆ ಕೂಡ ನಾವು ಚಪ್ಪಲಿ ಕಳೆದೋಯ್ತು ಅಂತ ಚಪ್ಪಲಿ ತೊಗೊಳಕ್ಕೆ ಹೋಗಿದ್ವಿ, ಅಂದರೆ ಸ್ಲಿಪ್ಪರ್ಸ್ ತೊಗೊಳಕ್ಕೆ ಹೋಗಿದ್ವಿ. ನಮ್ಮ ಯಜಮಾನ್ರು ನನಗೆ ತುಂಬ ಶೈ ಆಗೋಯ್ತು. ಯಾಕಂದರೆ ನನ್ನ ಕಾಲು ಈ ಥರ ಐತೆ ಅಂತ ನನಗೆ ಶೈ ಆಗೋಯ್ತು. ಅಲ್ಲಿ ಅಂಕಲ್ ಸ್ಲಿಪ್ಪರ್ಸ್ ತೋರಿಸ್ತಾ ಇದ್ದಾರೆ. ನನಗೆ ನೋಡೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಯಾವುದೂ ದೊಡ್ಡ ಸೈಜ್ ಸಿಗ್ತಾನೆ ಇರಲಿಲ್ಲ. ಹಂಗಾಗ್ಬಿಟ್ಟಿತ್ತು ನನ್ನ ಪರಿಸ್ಥಿತಿ ಅಲ್ಲಿ ಅವತ್ತು. ಅಂದರೆ ಮೊನ್ನೆ ಬಂದಿದ್ನಲ್ಲ, ಆವಾಗ ಚಪ್ಪಲಿ ತೊಗೊಳಕ್ಕೆ ಹೋಗಿದ್ವಿ. ಆವಾಗ ಅಂಕಲ್ ಕೇಳಿದ್ರು, ಈ ಥರ ನಿನ್ನ ಪ್ರಾಬ್ಲಮ್ ಇದೆಯಾ ಅಂತ. ಹೌದು ಅಂತ ಹೇಳ್ಬಿಟ್ಟು ದೊಡ್ಡ ಸೈಜನ್ನ ತೊಗೊಂಡು ಬಂದ್ವಿ.
ಸೊ ಈ ಥರ ಪ್ರಾಬ್ಲಮ್ ನನಗೈತೆ. ನನಗೆ ದೊಡ್ಡವಳಾಗ್ತಾ ಆಗ್ತಾ ಕಾಲು ನೋವು ಜಾಸ್ತಿನೇ ಆಯಿತು. ಇವಾಗಲೂ ನಿಂತ್ಕೊಳಕ್ಕಾಗ್ತಾಯಿಲ್ಲ. ಆದರೂ ಅಂದರೆ ಜಾಸ್ತಿ ಈ ಕಾಲ ಮೇಲೆ ನಾನು ಪ್ರೆಷರ್ ಬಿಟ್ಟು ನಿಲ್ಲಕ್ಕಾಗಲ್ಲ. ಸೊ ದಟ್ ಸುಮ್ಮನೆ ನಾರ್ಮಲಾಗಿ ಎರಡು ಕಾಲ ಮೇಲೂ ಪ್ರೆಷರ್ ಬಿಟ್ಟು ನಿಲ್ಲಬೇಕು. ಒಂದೇ ಕಾಲಲ್ಲಿ ಹಿಂಗೆ ನಿಂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಹಿಂಗೆ ಹೋಗ್ತಾ ದೊಡ್ಡವಳಾಗ್ತಾ ಆಗ್ತಾ ಪೇಯ್ನ್ ಜಾಸ್ತಿ ಆಗೋಯ್ತು. ಒಂದು ದಿವಸ ನನಗೆ ಆಪ್ರೇಷನ್ ಕೂಡ ಆಯಿತು. ಈ ಕಾಲಿಗೆ 4 ತವ ನನಗೆ ಸ್ಟಿಚ್ ಹಾಕಿದ್ದಾರೆ. ಅಂದರೆ ನನಗೆ ಅವಾಗ ಅನಸ್ತೇಷಿಯಾ ಕೊಟ್ಟಿದ್ದರು. ಸೊ ದಟ್ ನನಗೇನು ಗೊತ್ತಾಗಿಲ್ಲ. 4 ತವ ನನಗೆ ಸ್ಟಿಚ್ ಆಗಿಬಿಟ್ಟು ಆ ಬ್ಲಡ್ ಕ್ಲಾಟ್ಸ್ನೆಲ್ಲ ಸರಿ ಮಾಡಿದ್ದಾರೆ. ನೀಟಾಗಿ ಸರ್ಕ್ಯುಲೇಟ್ ಆಗಬೇಕು ಅಂತ ಆ ಬ್ಲಡ್ಡಲ್ಲಿ ಸರ್ಕ್ಯುಲೇಷನ್ ನೀಟಾಗಿ ಆಗಬೇಕು ಅಂತ ನನಗೆ ಮೈಕ್ ಆನ್ ಆಗಿದೆಯಲ್ವ ಅಂತ ಚೆಕ್ ಮಾಡಿದೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಲಿ ಅಂತ ಆಪ್ರೇಷನ್ ಆಯಿತು. ಬಟ್ ಆದ್ರೂ ಆ ಕಾಲೇನು ಸರಿ ಹೋಗಿಲ್ಲ. ಬೇಕಂದರೆ ನಿಮಗದು ನಾನು ಈಗಲೇ ತೋರಿಸ್ತೀನಿ. ಬಟ್ ಅದು ನಿಮಗೆ ಚೆನ್ನಾಗಿ ಬರುತ್ತೋ ವೀಡಿಯೋ ಇಲ್ವಾ ಗೊತ್ತಿಲ್ಲ. ವೀಡಿಯೋದಲ್ಲಿ ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ತೋರಿಸ್ತೀನಿ. ಅಂದರೆ ನಾನು ಕಾಲಿಗೆ ಏನು ತೊಗೋಬೇಕು ಅಂದರೆ ಅಷ್ಟೇ ಗುರು. ಒಂದು ನನ್ನ ಲೆಫ್ಟ್ ಲೆಗ್ ಆಗೋಂಥದ್ದೇ ತೊಗೋಬೇಕು. ಇಲ್ಲ ಒಂದು ದೊಡ್ಡದು ಒಂದು ಚಿಕ್ಕದು ತೊಗೋಬೇಕು. ಕಾಲು ಗೆಜ್ಜೆ ಆಗಲಿ ಕಾಲು ಉಂಗುರ ಆಗಲಿ ಎಲ್ಲ ಅಷ್ಟೇ. ಒಂದಕ್ಕಾದರೆ ಇನ್ನೊಂದಕ್ಕಾಗಲ್ಲ. ಈ ಕಾಲಿಗೆ ಕರೆಕ್ಟಾಗಾದರೆ ಈ ಕಾಲಿಗೆ ಲೂಸ್ ಆಗುತ್ತೆ. ನನ್ನ ಪ್ರಾಬ್ಲಮ್ ಹಿಂಗೈತೆ. ನಿಮಗೂ ಯಾರಿಗಾದರೂ ವೆರಿಕೋಸ್ ವೇನ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ ಹೇಳಿ ಏನಾದರೂ ಪ್ರಾಬ್ಲಮ್ ನನ್ನ ಥರ ಯಾರಾದರೂ ಇದೆಯಾ ಅಂದರೆ. ಸೊ ದಟ್ ನಾನು ಇದಕ್ಕೋಸ್ಕರನೇ ಫೈನಾನ್ಷಿಯಲಿ ನಮಗೆ ತುಂಬ ಕಷ್ಟ. ಅದಕ್ಕೋಸ್ಕರ ನಾನೆಲ್ಲೂ ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಬೇಕಂದರೆ ನನಗೆ ಸಿಸ್ಟಮ್ ವರ್ಕ್ ಕೆಲಸ ಕೊಟ್ಟರೆ, ಅಂದರೆ ನನಗೆ ಸ್ವಪ್ನದಲ್ಲಿ ಕೊಟ್ಟಿದ್ದು ಸಿಸ್ಟಮ್ ವರ್ಕ್ ಕೆಲಸನೇ. ರಿಸೆಪ್ಷನಿಸ್ಟ್ ಆಗಿ ಜಾಯ್ನ್ ಆಗಿದೆ. ಬಟ್ ಅಲ್ಲಿ ರಿಸೆಪ್ಷನಿಸ್ಟ್ ಕೂಡ ಸೇಲ್ಸ್ ಮಾಡಬೇಕಾಗಿತ್ತು. ಸೇಲ್ಸ್ ಮಾಡುವಾಗ ಅಂದರೆ ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಇವ್ವಿ ಜನ ಗುರು ಅಲ್ಲಿ. ಅದಕ್ಕೆ ಸೇಲ್ಸ್ ಕೂಡ ಮಾಡಬೇಕಾಗಿತ್ತು. ಆದರೆ ಕೆಲಸ ಮುಗಿಸ್ಕೊಂಡು ಮನೇಲಿ ಬಂದರೆ ನಾನೇನು ಕೆಲಸನೇ ಮಾಡ್ತಾಯಿರಲಿಲ್ಲ. ಫುಲ್ಲು ಮಲ್ಕೊತಾ ಇದ್ದೆ. ಅದಕ್ಕೋಸ್ಕರ ಕೆಲಸ ಬಿಟ್ಟೆ. ಇನ್ನೆಲ್ಲೂ ಕೆಲಸ ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತಾಯಿತು. ಅದಕ್ಕೆ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆ. ಇದೇ ಒಂದು ಕಾರಣಕ್ಕೇ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದು. ಆಮೇಲೆ ಇನ್ನೇನಾದರೂ ಇದ್ರ ಬಗ್ಗೆ ಹೇಳಬೇಕು ಅಂದರೆ, ನನಗಿದು ಪ್ರಾಬ್ಲಮ್ ಇದೆ. ಇದು ಚಿಕ್ಕ ವಯಸ್ಸಿಂದನೇ ಇದೆ, ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ. ನಾನು ನಮ್ಮಪ್ಪ ತುಂಬಾ ಸಫರ್ ಬಿದ್ದಿದ್ದೀವಿ ಇದನ್ನು ರೆಡಿ ಮಾಡ್ಸೋಕ್ಕೋಸ್ಕರ. ಬಟ್ ಅದು ಜಪ್ಪಯ್ಯ ಅಂದರೂ ರೆಡಿ ಆಗೋಲ್ಲ. ಮತ್ತು ನನಗೆ 30 ವರ್ಷ ಆದಮೇಲೆ ಮತ್ತೆ ನಾನು ಆಪ್ರೇಷನ್ ಮಾಡಿಸ್ಬೇಕು. ಅದು 30 ವರ್ಷಕ್ಕೆ ಒಂದ್ಸಲ ಮಾಡಿಸ್ಬೇಕಂತೆ. ನನ್ನ ಲೈಫಲ್ಲಿ ತುಂಬಾ ಕಷ್ಟಗಳು, ತುಂಬಾ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡಿಬಿಟ್ಟಿದ್ದೀನಿ ನಾನು. ಇದೇನು ದೊಡ್ಡದಲ್ಲ ನನಗೆ. ಲವ್ ಮ್ಯಾರೇಜ್ಗಿಂತ ಇದೇನು ದೊಡ್ಡದಲ್ಲ. ಆದರೂ ನನಗೆ ಅವಾಗವಾಗ ಅಂದರೆ ಇವಾಗಲೂ ಪೇಯ್ನ್ ಬರುತ್ತೆ. ನಮ್ಮೂರಲ್ಲಿ ಇದೀನಲ್ವಾ, ನಾನೆಲ್ಲೂ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋಗಿ ಬಂದೆ ಮೊನ್ನೆ. ಅವ್ರೇನಂದರು ಅಂದರೆ ಸಾಕ್ಸ್ ಬರ್ಕೊಡ್ತೀನಿ, ಸಾಕ್ಸ್ ತೊಗೊಳ್ಳಿ ಅಂದರು. ಸಾಕ್ಸ್ ಇಲ್ಲೆಲ್ಲೂ ಸಿಗೋಲ್ಲ, ಬ್ಯಾಂಗ್ಳೂರಿಗೆ ಹೋಗ್ಬೇಕು. ಆಮೇಲೆ ಒಂದು ಮೆಡಿಸನ್ ಕೊಟ್ಟಿದ್ದಾರೆ ಪೇಯ್ನ್ ಬಂದಾಗ ಹಚ್ಕೊಳಕ್ಕೆ. ಮೆಡಿಸನ್ ಅಂದರೆ ಜೆಲ್ ಥರ ಕೊಟ್ಟಿದ್ದಾರೆ, ಅದನ್ನು ಹಚ್ಕೊಬೇಕು. ಆಮೇಲೆ ಇನ್ನೇನು, ನಾನು ನಿಮಗೆಲ್ಲ ಹೇಳಿದ್ದೆ 1 ವಾರದವರೆಗೂ ನಾನು ವೀಡಿಯೋಸ್ ಮಾಡೋಕ್ಕಾಗಲ್ಲ, ಹುಷಾರಿಲ್ಲ ಅಂತ ಹೇಳಿದೆ. ಪೋಸ್ಟ್ ಹಾಕಿದ್ದೆ, ಕಮ್ಯುನಿಟಿ ಪೋಸ್ಟು. ನಾನು 1 ವಾರದವರೆಗೂ ಟೈಮ್ ತೊಗೊಳ್ಬೇಕಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಅದಕ್ಕೆ ಪರವಾಗಿಲ್ಲ. ಹುಷಾರಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನನಗೆ ಸ್ವಲ್ಪ ನೆಗಡಿ ಥರ ಆಗ್ಬಿಟ್ಟು ಶೀತ ಥರ. ಅದಕ್ಕೋಸ್ಕರ ನಾನು ಬ್ಲಾಗ್ಸ್ ಮಾಡಲ್ಲ 1 ವಾರ ಅಂತ ಹೇಳಿದೆ ಅಷ್ಟೇ. ಹುಷಾರಿಲ್ಲ ಅಂದರೆ ಏನಾಗುತ್ತೆ, ನೆಗಡಿ ತಾನೇ, ಪರವಾಗಿಲ್ಲ ಮಾಡೋಣ ಅಂತ ಈ ಬ್ಲಾಗ್ ಮಾಡಿದ್ದೀನಿ. ವೈ ಐ ಸ್ಟಾರ್ಟೆಡ್ ಯೂಟ್ಯೂಬ್ ಚಾನಲ್ ಅಂತ ಕಂಟೆಂಟ್ ಇಟ್ಕೊಂಡು. ಇಷ್ಟು ನನ್ನ ಪ್ರಾಬ್ಲಮ್ ಬಗ್ಗೆ ನಿಮಗೆ ಹೇಳಿದ್ದೀನಿ. ಇನ್ನೇನು ಹೇಳೋದು ಅಂಥದ್ದಿಲ್ಲ ಅಂತ ಆ ಥರ ಆ ವಿಷಯದಲ್ಲಿ. ಬೇಕಂದರೆ ನಿಮಗೆ ಅದು ಕ್ಲಿಪ್ಸ್ ಹಾಕ್ತೀನಿ ಇವಾಗ ನಾನು. 1 ನಿಮಿಷ ಇದು ನೋಡಿ. ಇದು ಆಪ್ರೇಷನ್ ಮಾಡಿರೋದು, ಮತ್ತು ಇಲ್ಲೊಂದಿದೆ ಆಪ್ರೇಷನ್ ಮಾಡಿರೋದು. ಇದಿಷ್ಟು ಆಪ್ರೇಷನ್ ಮಾಡಿರೋದೆ ನನಗೆ. ಈ ಥರ ವೆರಿಕೋಸ್ ವೇನ್ಸ್ ಅಂದರೆ. ಸೊ ಫ್ರೆಂಡ್ಸ್, ಇದಕ್ಕೆ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದು. ಫೈನಾನ್ಷಿಯಲಿ ಯೂಟ್ಯೂಬಿಂದ ಅರ್ನ್ ಮಾಡೋಣ ಅಂತ. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆ ಅಷ್ಟೇ. ಇನ್ನೇನಂಥ ವಿಷಯ ಏನಿಲ್ಲ. ಕೆಲ್ಸಕ್ಕೆ ಹೋಗಂಗಿದ್ದಿದ್ರೆ ನಾನು ಅಲ್ಲೇ ಕೆಲಸದಲ್ಲೇ ದುಡ್ಕೊಂಡ್ಬಿಡ್ತಾಯಿದ್ದೆ. ನೋಡೋಣ, ಯೂಟ್ಯೂಬು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಹಂಗೆ ಸಪೋರ್ಟ್ ಕೂಡ ಸಿಗ್ತಾಯಿದೆ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮಗೂ ಸಪೋರ್ಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಹೋಗಿ ಅಲ್ಲಿ ಕೆಳಗಡೆ ಕಾಣಿಸ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ
ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಮಾಡಿದ್ರು ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಆ್ಯಂಡ್ ದೆನ್ ಆಮೇಲೆ ಇನ್ನೇನು ಹೇಳಬೇಕಿತ್ತು, ಏನಿಲ್ಲ ಫ್ರೆಂಡ್ಸ್. ಇದೇ ಥರ ವೀಡಿಯೋಸ್ಗಾಗಿ ಕಾಯ್ತಾರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.